ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಏನಾಗುತ್ತೆ ಅಂತ ಗೊತ್ತಾ? ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇಲ್ಲೇ ಮಿಸ್ಟೇಕ್ ಮಾಡೋದು. ಅಪ್ಲಿಕೇಶನ್ ಹಾಕಿದ ತಕ್ಷಣ ರಿಲ್ಯಾಕ್ಸ್ ಆಗ್ಬಿಡ್ತಾರೆ. ಬಟ್ ರಿಯಲ್ ಗೇಮ್ ಸ್ಟಾರ್ಟ್ ಆಗೋದು ಆಫ್ಟರ್ ಅಪ್ಲಿಕೇಶನ್. ಕೌನ್ಸಿಲಿಂಗ್ ಟೈಮಲ್ಲಿ ಚಿಕ್ಕ ಮಿಸ್ಟೇಕ್ ಮಾಡಿದ್ರು ನಿಮ್ ಡ್ರೀಮ್ ಕಾಲೇಜಲ್ಲಿ ಸೀಟ್ ನ ಮಿಸ್ ಮಾಡ್ಕೋಬಹುದು. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಹೆಸರು ಪೂಜಾ, ನಾನು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಗೌರ್ಮೆಂಟ್ ಅಪ್ಲಿಕೇಶನ್ಗೆ ಏನೇನ್ ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಮೆರಿಟ್ ಲಿಸ್ಟ್, ಕೌನ್ಸಿಲಿಂಗ್ ಹಾಗೆ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಕೊಡ್ತೀನಿ. ಅಪ್ಲಿಕೇಶನ್ ಹಾಕಿದ್ಮೇಲೆ ಬರೋ ಫಸ್ಟ್ ಸ್ಟೆಪ್ ಮೆರಿಟ್ ಲಿಸ್ಟ್. ಮೆರಿಟ್ ಲಿಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ದು PU ಅಥವಾ 10th ಮಾರ್ಕ್ಸ್ ಬೇಸ್ ಮೇಲೆ ನಿಮ್ಗೆ ಒಂದು ರ್ಯಾಂಕ್ ಅಂತ ಹೇಳಿ ಕೊಡ್ತಾರೆ. ಹೈಯೆಸ್ಟ್ ಮಾರ್ಕ್ಸ್ ಇಸ್ ಈಕ್ವಲ್ಸ್ ಟು ಬೆಟರ್ ರ್ಯಾಂಕ್ ಹಾಗೆ ಬೆಟರ್ ಕಾಲೇಜ್ ಅಂತ. ಒಂದ್ಸಲ ಮೆರಿಟ್ ಲಿಸ್ಟ್ ಪ್ರಿಪೇರ್ ಆದ ತಕ್ಷಣ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅದನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಒನ್ಸ್ ಅದು ಪಬ್ಲಿಷ್ ಆದ ತಕ್ಷಣ ಅಫಿಷಿಯಲ್ ವೆಬ್ಸೈಟ್ ನ ಹೋಗಿ ನಿಮ್ ರ್ಯಾಂಕ್ ಏನಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಕೇಳಿ. ಪ್ಯಾರಾಮೆಡಿಕಲ್ಗೆ 1000 ಸ್ಟೂಡೆಂಟ್ ಅಪ್ಲೈ ಮಾಡಿರ್ತಾರೆ. ಮೀನ್ಸ್ ಎಕ್ಸಾಂಪಲ್ ಗೆ ಹೇಳೋದಾದ್ರೆ, ನಾನು 5000ದಿಂದ 10,000 ಜನ ಅಪ್ಲೈ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಆದ್ರೆ ಸೀಟ್ ಇರೋದು ಅದು 500 ಇಂದ 1500 ಅಷ್ಟೇ. ಸೊ ಇದರಿಂದ ನೀವು ಅರ್ಥ ಮಾಡ್ಕೊಳ್ಳಿ, ಕಾಂಪಿಟೇಷನ್ ತುಂಬಾ ಇರುತ್ತೆ. ಬಟ್ ಅದಕ್ಕೆ ಮೆರಿಟ್ ಲಿಸ್ಟ್ ಹಾಗೆ ಕೌನ್ಸಿಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಕನ್ಫ್ಯೂಷನ್ ಪಾಯಿಂಟ್ ಅಂದ್ರೆ, ಸೀಟ್ ಅಲೌಟ್ ಆಗೋದು ಕೆಟಗರಿ ಹಾಗೆ ಮೆರಿಟ್ ಮೇಲೆ ಕೂಡ ಇರುತ್ತೆ. ಈಗ ಜನರಲ್ ಕ್ಯಾಟಗರಿ ಲೈಕ್ OBC, ಕ್ಯಾಟಗರಿ 1, ಕ್ಯಾಟಗರಿ A, 2B, 3A, 3B ಲೈಕ್ ದಟ್. ಹಾಗೆ SC ST ಕೂಡ. ನಿಮ್ಗೆ ಸೇಮ್ ಮಾರ್ಕ್ಸ್ ಇದ್ರು ಕೆಟಗರಿ ಡಿಫರೆಂಟ್ ಇತ್ತು ಅಂತ ಹೇಳಿದ್ರೆ ರ್ಯಾಂಕ್ ಕೂಡ ಡಿಫರೆಂಟ್ ಆಗಿ ಬರುತ್ತೆ. ರಿಸರ್ವೇಶನ್ ಸಿಸ್ಟಮ್ ಮೂಲಕ ಪ್ರತಿ ಕೆಟಗರಿಗೂ ಇಷ್ಟು ಸೀಟ್ ಅನ್ನೋದು ರಿಸರ್ವ್ ಆಗಿರುತ್ತೆ. ಸೊ ನಿಮ್ ಕೆಟಗರಿ ಕೂಡ ನಿಮ್ ಸೆಲೆಕ್ಷನ್ ಅಲ್ಲಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಈಗ ಸ್ಟೆಪ್ ನಂಬರ್ 2, ಕೌನ್ಸಿಲಿಂಗ್. ಮೆರಿಟ್ ಲಿಸ್ಟ್ ಬಂದ ತಕ್ಷಣ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಆಗಿ ನಿಮ್ ಪ್ರಿಫರ್ಡ್ ಕಾಲೇಜ್ ನ ಸೆಲೆಕ್ಟ್ ಮಾಡಬೇಕು. ನಿಮ್ ಕಾಲೇಜ್ ಸೀಟ್ ಅಲೌಟ್ ಆಗೋದು ನಿಮ್ ರ್ಯಾಂಕ್, ಮೆರಿಟ್, ಕ್ಯಾಟಗರಿ ಹಾಗೆ ಆ ಕಾಲೇಜಲ್ಲಿ ಸೀಟ್ ಅವೈಲಬಿಲಿಟಿ ಮೇಲೆ. ಅದಕ್ಕೆ ಚಾಯ್ಸ್ ಫೀಲಿಂಗ್ ತುಂಬಾ ಇಂಪಾರ್ಟೆಂಟ್. ಕೌನ್ಸಿಲಿಂಗ್ ಅಲ್ಲಿ ಒಂದೇ ರೌಂಡ್ ಮಾಡಿ ಸುಮ್ನಾಗಲ್ಲ. ಅದರಲ್ಲಿ ರೌಂಡ್ 1, ರೌಂಡ್ 2, ಸಮ್ ಟೈಮ್ಸ್ ಇಫ್ ನೆಸೆಸರಿ ರೌಂಡ್ 3 ಕೂಡ ಇರುತ್ತೆ. ಈಗ ಫಸ್ಟ್ ರೌಂಡ್ ಅಲ್ಲಿ ಟಾಪ್ ರ್ಯಾಂಕ್ ಸ್ಟೂಡೆಂಟ್ ಗೆ ಸೀಟ್ ಅಲೌಟ್ ಆಗುತ್ತೆ. ಹಂಗಂತ ನಿಮಗೆ ಸಿಕ್ಕಿಲ್ಲ ಅಂತ ನೀವು ಗಿವ್ ಅಪ್ ಮಾಡಕ್ ಹೋಗ್ಬೇಡಿ. ಇನ್ನ ಸೆಕೆಂಡ್ ರೌಂಡ್ ಅನ್ನೋದು ಇರುತ್ತೆ. ಈಗ ಹಾನೆಸ್ಟ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಕೊತೀನಿ. ನಾನ್ ಫಸ್ಟ್ ಗೌರ್ಮೆಂಟ್ ಸೀಟ್ಗೆ ಅಪ್ಲೈ ಮಾಡಿದಾಗ ನನಗೆ ಫಸ್ಟ್ ರೌಂಡ್ ಅಲ್ಲಿ ನನಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿರ್ಲಿಲ್ಲ. ಬಟ್ ನಾನು ಅದೇ ಕಾಲೇಜ್ ಬೇಕು ಅಂತ ನನಗೆ ಸೀಟ್ ಅಲೌಟ್ ಆಗೋಕ್ಕಿಂತ ಮುಂಚೆ ನಾ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ಬಿಟ್ಟಿದ್ದೀನಿ. ಈಗ ನಂಗೆ ಸೆಕೆಂಡ್ ರೌಂಡ್ ಅಲ್ಲಿ ಆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಲ್ಲಿ ಓದ್ಬೇಕಿತ್ತು. ಸೊ ನಾನು ಸೆಕೆಂಡ್ ರೌಂಡ್ ಬರೋವರೆಗೂ ವೇಟ್ ಮಾಡಿದೆ. ಸೆಕೆಂಡ್ ರೌಂಡ್ ರಿಸಲ್ಟ್ ಅಲ್ಲಿ ನನ್ಗೆ ಅದೇ ಕಾಲೇಜ್ಗೆ ಸೀಟ್ ಅಲೌಟ್ ಆಗಿತ್ತು. ಸೊ ಆ ಟೈಮಲ್ಲಿ ನಂಗೆ ತುಂಬಾ ಹ್ಯಾಪಿ ಆಗಿತ್ತು. ಬಿಕಾಸ್ ನನ್ಗೆ ಯಾವ ಕಾಲೇಜಿಗೆ ಬೇಕೋ ಅದೇ ಕಾಲೇಜ್ಗೆ ಗೌರ್ಮೆಂಟ್ ಸೀಟ್ ಆಯ್ತಲ್ಲ ಅಂತ. ಇದೆಲ್ಲದ್ರ ಮಧ್ಯೆ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ಸ್ ಏನಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಅವ್ರಿಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ ಅಂದ ತಕ್ಷಣ ಗಿವ್ ಅಪ್ ಮಾಡೋದು, ಕೌನ್ಸಿಲಿಂಗ್ ನ ಅಟೆಂಡ್ ಮಾಡದೇ ಇರೋದು, ರ್ಯಾಂಡಮ್ ಕಾಲೇಜ್ ನ ಚೂಸ್ ಮಾಡೋದು, ಪ್ರಾಪರ್ ಇನ್ಫಾರ್ಮೇಶನ್ ಇಲ್ಲದೆ ಫಿಲ್ ಮಾಡೋದು. ಇವೆಲ್ಲ ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಸೀಟ್ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಆಗಿದ್ರೆ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ನಾನು ರಿಪ್ಲೈ ಮಾಡ್ತೀನಿ. ಈ ತರ ಪ್ಯಾರಾಮೆಡಿಕಲ್ ರಿಯಲ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ.